ಎಸ್. ನೆಕ್ಸ್ಟ್, ರೋಲ್ ಆಫ್ ಸಿವಿಲ್ ಸರ್ವಿಸಸ್ ಇನ್ ಡೆಮಾಕ್ರಸಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಿವಿಲ್ ಸರ್ವೆಂಟ್ಗಳ ಪಾತ್ರ ಏನು, ಎಲ್ಲೆಲ್ಲಿ ಅವರ ಒಂದು ಅವಶ್ಯಕತೆ ಇರುತ್ತೆ ಅಂತ ನೋಡಿ. ಮೊದಲನೇದು ಪಾಲಿಸಿ ಫಾರ್ಮುಲೇಷನ್. ಅಂದರೆ ಮಿನಿಸ್ಟರ್ಸ್ಗಳಿಗೆ ಡೇಟಾ ಕಲೆಕ್ಟ್ ಮಾಡಿ ಕೊಡೋದು, ಅನಾಲಿಸಿಸ್ ಮಾಡಿಕೊಡೋದು ಅಥವಾ ಪಾಲಿಸಿಗಳನ್ನ ಡ್ರಾಫ್ಟ್ ಮಾಡೋದು. ಮತ್ತು ಟೆಕ್ನಿಕಲ್ ಎಕ್ಸ್ಪರ್ಟೈಸ್, ತಾಂತ್ರಿಕವಾಗಿ ಏನೇನು ಸಲಹೆ ಸೂಚನೆ ಸಹಾಯ ಮಾಡಲಿಕ್ಕಾಗುತ್ತೋ ಅದೆಲ್ಲವನ್ನು ಮಾಡಿಕೊಡೋದು. ಆ ಅಸಿಸ್ಟೆನ್ಸ್ ಕೊಡೋದು ಯಾರ ಕೆಲಸ? ಸಿವಿಲ್ ಸರ್ವೆಂಟ್ಗಳ ಕೆಲಸ. ಅಂದರೆ ಮೊದಲನೇದು ಪಾಲಿಸಿ ಫಾರ್ಮುಲೇಷನ್. ಎಕ್ಸಾಂಪಲ್ ನೋಡೋದಾದರೆ, ಒಂದು ಹೆಲ್ತ್ ಮಿನಿಸ್ಟ್ರಿ ಪಾಲಿಸಿಯನ್ನು ಪ್ರಿಪೇರ್ ಮಾಡ್ತಾ ಇದೆ. ಆವಾಗ ಅದಕ್ಕೇನು ಬೇಕು? ಡಿಸೀಸ್ ಡೇಟಾ ಬೇಕು, ಫಿನಾನ್ಷಿಯಲ್ ಎಸ್ಟಿಮೇಟ್ಸ್, ಎಷ್ಟು ಖರ್ಚಾಗಬಹುದು ಎಸ್ಟಿಮೇಷನ್ ಬೇಕು, ಮತ್ತು ಅಡ್ಮಿನಿಸ್ಟ್ರೇಟಿವ್ ಫೀಸಿಬಿಲಿಟಿ ಅಲ್ವಾ, ಇದನ್ನು ನಿಜವಾಗಲೂ ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಇದೆಯಾ, ಏನೇನು ಸಮಸ್ಯೆಗಳು ಬರಬಹುದು ಅಲ್ವಾ, ಇದೆಲ್ಲವನ್ನು ಪ್ರಿಪೇರ್ ಮಾಡೋದು ಬ್ಯೂರೋಕ್ರಾಸಿ. ಅಂದರೆ ಮೊದಲು ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಮಾಡ್ತಾರೆ, ಆಮೇಲೆ ಎಕ್ಸ್ಪರ್ಟ್ ಇನ್ಪುಟ್ಗಳನ್ನು, ತಜ್ಞರ ಒಂದು ಸಲಹೆ ಸೂಚನೆ ತೆಗೆದುಕೊಳ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಅನಾಲಿಸಿಸ್ ಆಗುತ್ತೆ, ಪಾಲಿಸಿಯನ್ನು ಡ್ರಾಫ್ಟ್ ಮಾಡ್ತಾರೆ, ಪೊಲಿಟಿಕಲಿ ಅದು ಅಪ್ರೂವ್ ಸಿಗುತ್ತೆ, ಸಿಕ್ಕಿದ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು. ಇಷ್ಟು ಸ್ಟೇಜಸ್ಗಳಲ್ಲಿ ಪಾಲಿಸಿ ಫಾರ್ಮುಲೇಷನ್ ನೋಡ್ಬೋದು. ಸೊ ಮೊದಲನೇದು ಪಾಲಿಸಿ ಫಾರ್ಮುಲೇಷನ್ನಲ್ಲಿ ಸಿವಿಲ್ ಸರ್ವೆಂಟ್ಗಳ ಪಾತ್ರ ತುಂಬ ಮುಖ್ಯ. ಅದಾದಮೇಲೆ ಪಾಲಿಸಿ ಇಂಪ್ಲಿಮೆಂಟೇಷನ್ ಅಲ್ವಾ, ಇಲ್ಲಿ ಜಾಸ್ತಿ ಕೆಲಸ ಇರುತ್ತೆ. ಅಂದರೆ ಸಿವಿಲ್ ಸರ್ವಿಸ್ಗಳು ಏನು ಮಾಡ್ತಾರೆ, ಸರ್ವೆಂಟ್ಗಳು ವೆಲ್ಫೇರ್ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ಡಿಪಾರ್ಟ್ಮೆಂಟ್ಗಳ ಜೊತೆ ಕೋಆರ್ಡಿನೇಟ್ ಮಾಡ್ಕೊಳ್ಳೋದು, ಸರ್ವಿಸ್ ಡೆಲಿವರಿ, ಪ್ರೋಗ್ರಾಮ್ ಮಾನಿಟರಿಂಗ್ ಇದೆಲ್ಲವನ್ನು ಮಾಡಬೇಕು. ಮತ್ತು ಉದಾಹರಣೆಗೆ ಯಾವುದೇ ಸ್ಕೀಮ್ ಇರಲಿ, ನರೇಗಾ ಇರಬಹುದು, ಪಿ ಎಮ್ ಕಿಸಾನ್, ಆಯುಷ್ಮಾನ್ ಭಾರತ್ ಇರಬಹುದು, ಯಾವುದೇ ಇರಲಿ. ಹಾಗಾಗಿ ಇದೆಲ್ಲ ಸ್ಕೀಮ್ಗಳು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬ ಡಿ ಸಿ ಆಗಿ ಅಥವಾ ಡಿ ಎಮ್ ಆಗಿ ತುಂಬ ಕೆಲಸಗಳನ್ನು ಎಫಿಷಿಯೆಂಟಾಗಿ ಮಾಡಬೇಕಾದ ಒಂದು ಜವಾಬ್ದಾರಿ ಡಿ ಸಿ ಮೇಲೆ ಇರುತ್ತೆ. ಸೊ ಇವನ್ ದ ಬೆಸ್ಟ್ ಪಾಲಿಸೀಸ್ ಫೇಲ್ ಇಫ್ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಇಸ್ ವೀಕ್. ಹಾಗಾಗಿ ಬ್ಯೂರೋಕ್ರಾಸಿ ಕನ್ವರ್ಟ್ಸ್ ಪಾಲಿಸೀಸ್ ಇಂಟು ಔಟ್ಕಮ್ಸ್. ಕೇವಲ ನೀತಿ ಒಂದು ಹಾಳೆ ಮೇಲೆ ಇರೋದನ್ನು ರಿಯಾಲಿಟಿಗೆ ತರೋದು ಬ್ಯೂರೋಕ್ರಾಟ್ಸ್ಗಳ ಕೆಲಸ. ಸೊ ಪಾಲಿಸಿ ಫಾರ್ಮುಲೇಷನ್ ಆಯಿತು, ಆಮೇಲೆ ಪಾಲಿಸಿ ಇಂಪ್ಲಿಮೆಂಟೇಷನ್ ಆಯಿತು. ಈಗ ಮೇಂಟೈನಿಂಗ್ ರೂಲ್ ಆಫ್ ಲಾ ಅಲ್ವಾ, ಸಿವಿಲ್ ಸರ್ವಿಸಸ್ ಎನ್ಶೋರ್ ಲಾ ಎನ್ಫೋರ್ಸ್ಮೆಂಟ್. ಕಾನೂನು IPS ಎಲ್ಲ ಇರ್ತಾರಲ್ವಾ, ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಬಂದರೆ ಸಾಲ್ವ್ ಮಾಡಲಿಕ್ಕೆ, ಪಬ್ಲಿಕ್ ಆರ್ಡರ್, ರೆಗ್ಯುಲೇಟರಿ ಗವರ್ನೆನ್ಸ್ ಇಲ್ಲೆಲ್ಲ ಕಡೆ ಇಂಪಾರ್ಟೆಂಟು. ಅದರಲ್ಲೂ ಕಮ್ಯುನಲ್ ಟೆನ್ಷನ್ ಆದಾಗ, ಧಾರ್ಮಿಕ ಸಂಘರ್ಷ, ಕೋಮುವಾದ, ಎಲೆಕ್ಷನ್ಸು, ಡಿಸಾಸ್ಟರ್ ಸಿಚುವೇಶನ್ನು ಎಲ್ಲ ಕಡೆ ಸಿವಿಲ್ ಸರ್ವಿಸ್ ತುಂಬ ಇಂಪಾರ್ಟೆಂಟ್. ವೆಲ್ಫೇರ್ ಮತ್ತು ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್, ಯಾವುದ್ಯಾವುದು ಪವರ್ಟಿ ಅಲಿವಿಯೇಷನ್, ಹೆಲ್ತ್, ಎಜುಕೇಷನ್, ರೂರಲ್ ಡೆವಲಪ್ಮೆಂಟ್, ನ್ಯೂಟ್ರಿಷನ್ ಇದೆಲ್ಲದಕ್ಕೂ ಸಂಬಂಧಪಟ್ಟ ಕೆಲಸಗಳನ್ನು, ಕಾರ್ಯಕ್ರಮಗಳನ್ನು ನಿರ್ವಹಿಸೋದು. ಅಂದರೆ ಫಸ್ಟ್ ಗೌರ್ಮೆಂಟ್ ಪಾಲಿಸಿ ಇರುತ್ತೆ, ಪ್ಲ್ಯಾನ್ ಆಗುತ್ತೆ, ರಿಸೋರ್ಸ್ ಅಲೋಕೇಟ್ ಆಗುತ್ತೆ, ಫಂಡ್ ಇರಬಹುದು, ಆಮೇಲೆ ಫೀಲ್ಡಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ, ಸಿಟಿಸನ್ನಿಗೆ ಡೆಲಿವರಿ ಆಗುತ್ತೆ. ಎಲ್ಲ ಸ್ಟೇಜಲ್ಲೂ ಸಿವಿಲ್ ಸರ್ವೆಂಟ್ಗಳು ಬೇಕೇ ಬೇಕು. ನೆಕ್ಸ್ಟ್ ಎಲೆಕ್ಷನ್ನಲ್ಲ, ಆ ಸಂದರ್ಭದಲ್ಲಿ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡೋದು. ಇಂಡಿಯಾಸ್ ಮ್ಯಾಸಿವ್ ಎಲೆಕ್ಷನ್ ಅಲ್ವಾ, ಕೋಟ್ಯಾಂತರ ಜನ ಇರುವಂಥ ವ್ಯವಸ್ಥೆ ಇದು. ಹಾಗಾಗಿ ಇದನ್ನು ನಿಭಾಯಿಸಬೇಕು ಅಂತಂದರೆ ಅಡ್ಮಿನಿಸ್ಟ್ರೇಟಿವ್ ನ್ಯೂಟ್ರಲಿಟಿ ಇರಬೇಕು. ನೀವು ಒಂದು ಅಧಿಕಾರಿಯಾಗಿ ಯಾವುದೋ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಿದರೆ, ಆ ಒಂದು ಪಕ್ಷದವರಿಗೆ ಮಾತ್ರ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರೆ ನೀವು ನ್ಯೂಟ್ರಲ್ ಆಗಿಲ್ಲ ಅಂತ, ಇಂಪಾರ್ಷಿಯಲ್ ತತ್ವವನ್ನು ನೀವು ಪಾಲಿಸ್ತಾ ಇಲ್ಲ. ಸೊ ಮೊದಲು ಅಡ್ಮಿನಿಸ್ಟ್ರೇಟಿವ್ ನ್ಯೂಟ್ರಲಿಟಿ ಬೇಕು. ಲಾಜಿಸ್ಟಿಕಲ್ ಎಫಿಷಿಯನ್ಸಿ ಅಲ್ವಾ, ಈಗ ಒಂದು ಚುನಾವಣೆ ಆಗುತ್ತೆ ಅಂದರೆ ತುಂಬ ಮತಗಟ್ಟೆಗಳಿರುತ್ತೆ, ಮತ್ತು EVMಗಳು, ಅದಕ್ಕೆ ಬೇಕಾದ ಸಲಹೆ ಇರಬಹುದು, ಸಲಕರಣೆ ಇರಬಹುದು, ಏನೇನು ಆಗಬೇಕು ಪ್ರತಿಯೊಂದನ್ನು ಆ ಸರಕು ಸಾಗಣೆಯಿಂದ ಹಿಡಿದು ಪಾಲಿಸಿ ಲೆವೆಲ್ ತನಕ ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡಲೇಬೇಕು. ಮತ್ತು ಬೇರೆ ಬ್ಯೂರೋಕ್ರಾಟ್ಸ್ಗಳ ಜೊತೆ ಕೋಆರ್ಡಿನೇಷನ್ ಇಟ್ಕೊಳ್ಳೇಬೇಕು. ಹಾಗಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನು ಸಿವಿಲ್ ಸರ್ವೆಂಟ್ಗಳು ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ತಾರೆ. ಅದು ಸರಿಯಾಗಿ ನಡಿಲಿಕ್ಕೆ, ಎಲೆಕ್ಷನ್ ಚೆನ್ನಾಗಿ ನಡಿಲಿಕ್ಕೆ ಸಿವಿಲ್ ಸರ್ವೆಂಟ್ಗಳು ಬೇಕೇ ಬೇಕು. ಇದಾದಮೇಲೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಕ್ರೈಸಿಸ್ ಆದಾಗ, ಡಿಸಾಸ್ಟರ್ ಆದಾಗ, ಫ್ಲಡ್ ರಿಲೀಫ್ ಇರಬಹುದು, ಪ್ಯಾಂಡಮಿಕ್ ಮ್ಯಾನೇಜ್ಮೆಂಟ್, ಲಾ ಆ್ಯಂಡ್ ಆರ್ಡರ್ ರೆಸ್ಪಾನ್ಸ್, ಹ್ಯುಮ್ಯಾನಿಟೇರಿಯನ್ ಕೋಆರ್ಡಿನೇಷನ್, ಎಲ್ಲ ಕಡೆ ಸಿವಿಲ್ ಸರ್ವೆಂಟ್ಗಳೇ ಮುಂದೆ ಹೋಗಿ ಇದನ್ನು ನಿಭಾಯಿಸಬೇಕಾಗತ್ತೆ. ಕೋವಿಡ್-19 ಟೈಮಲ್ಲಿ ನೋಡಿದಿರಿ, ಆವಾಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗಳು ಹೆಲ್ತ್ ಸಿಸ್ಟಮನ್ನು, ಆಕ್ಸಿಜನ್ ಸಪ್ಲೈ ಇರಬಹುದು, ವ್ಯಾಕ್ಸಿನೇಷನ್, ಮೈಗ್ರೇಷನ್ ರಿಲೀಫ್ ಎಲ್ಲವನ್ನು ಚೆನ್ನಾಗಿ ಅಲ್ಲಿ ಕೋಆರ್ಡಿನೇಟ್ ಮಾಡಿದ್ದಾರೆ. ಹಾಗಾಗಿ ಏನು ತೋರಿಸುತ್ತಾ ಇದೆ ಅಂತಂದರೆ, ಏನಿದು
ಇಂಪಾರ್ಟೆನ್ಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಅಲ್ವಾ. ಒಬ್ಬ ಅಧಿಕಾರಿಗೆ ಎಷ್ಟೆಲ್ಲ ಕೆಲಸಗಳನ್ನು ಮಾಡ್ಬೋದು ಅಂತ ಗಮನಿಸ್ತಾ ಇರಿ. ಎಷ್ಟು ವಿಷಯಗಳಲ್ಲಿ ಎಷ್ಟು ಕೆಲಸಗಳನ್ನು ಮಾಡಬಹುದು ಅಲ್ವಾ. ಆದರೂ ಕೆಲವರಿಗೆ ಪ್ರಶ್ನೆ ಬರುತ್ತೆ, ಹಾಗಾದರೆ ಯಾಕೆ ಹೀಗೆ ಆಗ್ತಾ ಇಲ್ಲ, ಯಾಕೆ ನಾವು ಹಿಂದುಳಿದಿದ್ದೇವೆ ಅಂತ. ಸರ್ಚ್ ಮಾಡಿ ಇಂಟರ್ನೆಟ್ಟಲ್ಲಿ. ಒಂದು ಸಾರಿ ಆದರೂ ಸರ್ಚ್ ಮಾಡಿದ್ದೀರಾ? ಬರೀ ನೀವೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀರಾ? ಪ್ರತಿಯೊಂದು ಈ ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಮಾಡಿದರೆ ಮಾತ್ರ ನಿಮ್ಗೆ ಗೊತ್ತಾಗೋದಾ? ನಿಮಗೆ ಸರ್ಚ್ ಮಾಡೋ ಕೆಪಾಸಿಟಿ ಬರಬೇಕು. ಅದನ್ನು ಮೊದಲಿಂದ ಹೇಳ್ತಾ ಇದ್ದೇನೆ. ನೋಡಿ, ಚೆಕ್ ಮಾಡಿ, ಏನು ಸಮಸ್ಯೆ, ಏನು ಕಾರಣ, ಏನು ಪರಿಹಾರ. ಇಂಡಿವಿಜುವಲಿ ನೀವೇ ಯಾವಾಗ ಕ್ಯೂರಿಯಾಸಿಟಿಯಿಂದ ಅಥವಾ ಏನೋ ಸಮಸ್ಯೆ ಇದೆಯನ್ನು ಹೇಗೆ ಪರಿಹರಿಸಬಹುದು, ಆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಇಟ್ಕೊಂಡಾದರೂ ನೀವು ಒಂದು ವೇಳೆ ಒಂದು ಹೆಜ್ಜೆ ಇಡ್ತಾ ಹೋದರೆ ನಿಮಗೆ ಜಾಸ್ತಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಇಲ್ಲಿರೋ ವಿಷಯಗಳೆಲ್ಲ ನಾನು ಹೇಳೋದಕ್ಕಿಂತ ನೀವೇ ಎಷ್ಟು ಅನಲೈಸ್ ಮಾಡ್ತೀರೋ ಅವಾಗ ಆನ್ಸರ್ ರೈಟಿಂಗ್ ಹೆಚ್ಚು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯೂಟ್ಯೂಬಲ್ಲಿ ತುಂಬ ವೀಡಿಯೋಗಳು ಎಲ್ಲ ಸಬ್ಜೆಕ್ಟ್ ಬಗ್ಗೆ ಇದೆ. ನೋಡಿದರೆ ಆನ್ಸರ್ ರೈಟಿಂಗ್ ಬರುತ್ತೆ ಅಂತಂದರೆ ಇಲ್ಲಿ ತನಕ ಎಷ್ಟು ಜನ ಬರೀತಾ ಇದ್ರು ಅಲ್ವಾ. ಹಾಗಾಗಿ ಥಿಂಕಿಂಗ್ ಕೆಪಾಸಿಟಿ, ಅನಾಲಿಟಿಕಲ್ ಥಿಂಕಿಂಗ್. ಒಂದು ವಿಷಯ ನೋಡಿದ್ಮೇಲೆ AI ಹತ್ರ ಇದನ್ನು ಅನಾಲಿಟಿಕಲಿ ಎಕ್ಸ್ಪ್ಲೇನ್ ಮಾಡು, ಕ್ವಶನ್ ಕೇಳು ಅಂತ ಹೇಳಿ. ನನಗೆ ಇದನ್ನು ರಿವೈಸ್ ಮಾಡಬೇಕು ಅಥವಾ ನನಗೆ ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು UPSC ಲೆವೆಲಿಂದ ಅಂತ ಹೇಳಿ ಅದು ಅನಲೈಸ್ ಮಾಡುತ್ತೆ, ಕ್ವಶನ್ ಕೇಳುತ್ತೆ. ಅದನ್ನು ಚೆನ್ನಾಗಿ ಅಟೆಂಡ್ ಮಾಡಿ. ನಿಮ್ಮ ಮೆಮೊರಿಯಲ್ಲಿ, ನಿಮ್ಮ ಲರ್ನಿಂಗಲ್ಲಿರೋ ಗ್ಯಾಪನ್ನು ಸರಿ ಮಾಡ್ಕೊಡ್ತಾ ಹೋಗಿ. ಸರಿ ಮಾಡ್ಕೊಳ್ದೇ ಇದ್ದರೆ ಕಷ್ಟ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರ ಹತ್ರ ಬಂದು ನಿಮ್ಮ ತೊಂದರೆ ಇದು ಅಂತ ಪ್ರತಿದಿನ ಹೇಳಲಿಕ್ಕೆ ಯಾರ ಹತ್ರ ಆಗೋದಿಲ್ಲ. ಅದರಲ್ಲೂ AI ಕಾಲದಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ದೇ ಇದ್ದರೆ ಅದು ಯಾರ ತಪ್ಪು ಅಂತ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್, ಬ್ರಿಡ್ಜ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸಿಟಿಸನ್ಸ್. ಸಿವಿಲ್ ಸರ್ವೆಂಟ್ ಅಂತಂದರೆ ಒಂದು ಕಡೆ ಸ್ಟೇಟ್, ರಾಜ್ಯ ಸರ್ಕಾರಗಳಿರುತ್ತೆ, ಇನ್ನೊಂದು ಕಡೆ ಸಿಟಿಸನ್ಸ್ ಇರ್ತಾರೆ. ಎರಡರ ನಡುವಿನ ಒಂದು ಸೇತುವೆ ಥರ. ಅಂದರೆ ಫಾರ್ಮರ್ಸು, ವುಮೆನ್ ಗ್ರೂಪ್, ಪುವರ್ ಹೌಸ್ ಹೋಲ್ಡ್ಸ್, ಲೋಕಲ್ ಕಮ್ಯುನಿಟಿ, ಇವ್ರ ಜೊತೆ ನೇರವಾಗಿ ಇಂಟ್ರ್ಯಾಕ್ಟ್ ಮಾಡುವಂತಹ ಎಷ್ಟೋ ಸಂದರ್ಭಗಳು ಬರುತ್ತೆ. ಹಾಗಾಗಿ ಹ್ಯೂಮನ್ ಪೇಸ್ ಆಫ್ ದಿ ಸ್ಟೇಟ್, ಸರ್ಕಾರ ನಿಮ್ಮ ಮೂಲಕ ಇವರೆಲ್ಲರನ್ನ ನಿಭಾಯಿಸ್ತಾ ಇದೆ, ಇವರೆಲ್ಲರನ್ನ ನೋಡ್ಕೊಳ್ತಾ ಇದೆ. ನಿಮ್ಮ ಮೇಲಿರೋ ಜವಾಬ್ದಾರಿ ಅಷ್ಟು ಜಾಸ್ತಿ ಇದೆ. ಇನ್ನು ಸೋಷಿಯಲ್ ಜಸ್ಟಿಸನ್ನು ಪ್ರಮೋಟ್ ಮಾಡೋದು ಇವಾಗ ಯಾವುದ್ರ ಮೂಲಕ? ರಿಸರ್ವೇಷನ್ ಪಾಲಿಸಿಗಳು, ವೆಲ್ಫೇರ್ ಪ್ರೋಗ್ರಾಮ್, ಟ್ರೈಬಲ್ ಪ್ರೊಟೆಕ್ಷನ್, ಜೆಂಡರ್ ಸ್ಕೀಮ್ಸ್, ಇದೆಲ್ಲದರ ಮೂಲಕ ಕಾನ್ಸ್ಟಿಟ್ಯೂಷನಲ್ ಟ್ರಾನ್ಸ್ಫಾರ್ಮೇಷನ್ ಅದನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ನೀವು. ಸಂವಿಧಾನ ಎಲ್ರಿಗೂ ಈಕ್ವಾಲಿಟಿ, ಫ್ರೆಟರ್ನಿಟಿ, ಜಸ್ಟಿಸ್, ಲಿಬರ್ಟಿ ಅಂತ ಹೇಳುತ್ತೆ. ಆ ವ್ಯಾಲ್ಯೂಗಳನ್ನು ನೇರವಾಗಿ ಜನರಿಗೆ ತಲುಪಿಸೋದು ನಿಮ್ಮ ಕೆಲಸ. ಇನ್ನು ಡೆಮಾಕ್ರೆಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಪೆಕ್ಟೆಡ್ ಫ್ರಾಮ್ ಸಿವಿಲ್ ಸರ್ವಿಸಸ್. ಅಂದರೆ ಒಬ್ಬ ಸಿವಿಲ್ ಸರ್ವೆಂಟಿಂದ ಏನೇನು ಕ್ವಾಲಿಟಿಗಳನ್ನು ಅಥವಾ ಏನೇನು ಕ್ಯಾರೆಕ್ಟರನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವ್ಯಾವ ಲಕ್ಷಣಗಳು ನಿಮಗಿರಬೇಕು. ನ್ಯೂಟ್ರಲ್ ಆಗಿರಬೇಕು, ನಾನ್ ಪಾರ್ಟಿಸನ್ ಕಂಡಕ್ಟ್. ನಿಮಗೆ ರಾಹುಲ್ ಗಾಂಧಿ, ಮೋದಿ ಯಾರೇ ಇರಲಿ, ಯಾವುದೇ ವ್ಯಕ್ತಿಯ ಮೇಲೆ ಪ್ರೀತಿ ಇರಬಹುದು, ಗೌರವ ಇರಬಹುದು. ಆದರೆ ಒಮ್ಮೆ ನೀವು ಅಧಿಕಾರಿ ಆದಮೇಲೆ ಯಾರ ಬಗ್ಗೆ ಒಲವಿಟ್ಕೊಳ್ಳೋದಲ್ಲ, ಎಲ್ಲರ ಬಗ್ಗೆ ಗೌರವ ಮಾತ್ರ ಇಟ್ಕೊಳ್ಳೋದು. ಅರ್ಥ ಆಗ್ತಾ ಇದೆಯಾ? ಅಂದರೆ ಯಾರೂ ಸಹ ಸರಿನೇ ಯಾವಾಗಲೂ ಮಾಡೋದಿಲ್ಲ, ತಪ್ಪೇ ಯಾವಾಗಲೂ ಮಾಡೋದಿಲ್ಲ. ಸರ್ಕಾರ ಯಾರದೇ ಇರಲಿ, ಅವರು ಮಾಡಿರುವ ಪಾಲಿಸಿಯಲ್ಲಿ ಏನೇನು ಒಳ್ಳೆಯದನ್ನು ನಾನು ಇಂಪ್ಲಿಮೆಂಟ್ ಮಾಡಬಹುದು, ಪಾಸಿಟಿವ್ ಔಟ್ಲುಕ್ ಇಟ್ಕೊಂಡು ನೀವು ಕೆಲಸ ಮಾಡಬೇಕಾಗತ್ತೆ. ಈಗ ಮೋದಿಯವರು ಬಂದಿದ್ದಾರೆ ಹಾಗಾಗಿ ನನಗೆ ಇದಿಷ್ಟ ಇಲ್ಲ, ಅಥವಾ ರಾಹುಲ್ ಗಾಂಧಿ ಅವರಿದ್ದಾರೆ ಪ್ರಧಾನಿ ಹಾಗಾಗಿ ನನಗೆ ಇದಿಷ್ಟ ಇಲ್ಲ ಅಂತ ನೀವು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ. ಪಕ್ಷ ಯಾವುದೇ ಇರಲಿ, ನ್ಯೂಟ್ರಲ್ ಆಗಿ ನೀವು ಕೆಲಸ ಮಾಡಬೇಕು. ಆನೆಸ್ಟಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದರ ಬಗ್ಗೆ ಹೇಳಬೇಕಾ? ಮತ್ತು ಇಂಟಿಗ್ರಿಟಿ ಬೇಕೇ ಬೇಕು. ಅಕೌಂಟೆಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಹೇಳಿ ಹಾಕಿದೆ ಮೊದಲು. ಮತ್ತು ಸಿಟಿಸನ್ ಸೆನ್ಸಿಟಿವಿಟಿ ಅಂತ, ಜನರ ಬಗ್ಗೆ ಸಂವೇದನೆ ಇರಬೇಕು ನಿಮಗೆ. ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಕ್ರಿಯಿಸುವಂತಹ ಅಥವಾ ಅದಕ್ಕೆ ಬೇಕಾದಂತಹ ಪರಿಹಾರ ಕೊಡುವಂತಹ ಶಕ್ತಿ ಇರಬೇಕು. ರೆಸ್ಪಾನ್ಸಿವ್ನೆಸ್, ಟೈಮ್ಲಿ ಡೆಲಿವರಿ ಅಂದರೆ ಎಫಿಷಿಯನ್ಸಿ, ಸಮಯಕ್ಕೆ ತಕ್ಕ ಹಾಗೆ ಸರ್ವಿಸ್ಗಳನ್ನು ಡೆಲಿವರ್ ಮಾಡೋದು. ಮತ್ತು ಹ್ಯೂಮೇನ್ ಗವರ್ನೆನ್ಸ್, ಎಂಪತಿ ಇಲ್ಲದೆ ಇದ್ದರೆ ಎಷ್ಟೇ ಸ್ಟ್ರಿಕ್ಟ್ ಆಗಿರಲಿ, ಎಷ್ಟೇ ಎಫಿಷಿಯೆಂಟ್ ಆಗಿರಲಿ ಪ್ರಯೋಜನ ಆಗೋದಿಲ್ಲ. ಎಂಪತಿ ಬಹಳ ಇಂಪಾರ್ಟೆಂಟ್. ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸನ್ನು ಒಬ್ಬ ಸಿವಿಲ್ ಸರ್ವೆಂಟಿಂದ ಎಕ್ಸ್ಪೆಕ್ಟ್ ಮಾಡುತ್ತೆ ಸಮಾಜ. ಇನ್ನು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ವರ್ಸಸ್ ಸಿವಿಲ್ ಸರ್ವಿಸಸ್, ಇದರ ಬಗ್ಗೆ ಆವಾಗಲೇ ಒಂದು ಸಾರಿ ನೋಡಿದ್ವಿ ಅಲ್ವಾ. ಅಂದರೆ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಏನು ಮಾಡ್ತಾರೆ? ಪಾಲಿಸಿ ಡೈರೆಕ್ಟ್ ಮಾಡ್ತಾರೆ, ಹೀಗಿರಲಿ ಪಾಲಿಸಿ ಅಂತ. ಆದರೆ ಸಿವಿಲ್ ಸರ್ವಿಸ್ಗಳು ಅದನ್ನು ಟೆಕ್ನಿಕಲಿ ಎಕ್ಸಿಕ್ಯೂಟ್ ಮಾಡುತ್ತೆ. ಹಾಗಾಗಿ ಹೆಲ್ದಿ ಡೆಮಾಕ್ರಸಿ ಅಂತಂದರೆ ಎರಡೂ ಬೇಕು. ಈ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಮತ್ತು ಸಿವಿಲ್ ಸರ್ವಿಸ್ ಇದೆರಡರ ನಡುವೆ ಕೋಆಪರೇಷನ್ ಇರಬೇಕು, ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು, ಕಾನ್ಸ್ಟಿಟ್ಯೂಷನಲ್ ಬ್ಯಾಲೆನ್ಸ್ ಸರಿಯಾಗಿ ಮೇಂಟೈನ್ ಆಗ್ತಾ ಇರಬೇಕು.
ಆದರೆ ಪ್ರಾಬ್ಲಮ್ ಯಾವಾಗ ಬರುತ್ತೆ ನೋಡಿ, ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್ಗಳು ಆವಾಗವಾಗ ಇಂಟರ್ಫಿಯರ್ ಆಗ್ತಾ ಇರ್ತಾರೆ. ಇದನ್ನು ಮಾತ್ರ ಮಾಡಬೇಕು, ಇಲ್ಲದಿದ್ದರೆ ಟ್ರಾನ್ಸ್ಫರ್ ಮಾಡ್ತೇನೆ, ಈ ರೀತಿಯಾದ ಪ್ರೆಷರ್ ಬರುತ್ತೆ. ಆವಾಗ ನಿಮ್ಮ ನ್ಯೂಟ್ರಾಲಿಟಿ ಲಾಸ್ ಆಗಬಹುದು. ಒಂದು ಸಾರಿ ಚೆನ್ನಾಗಿ ನೀವು ಪ್ರಾಮಾಣಿಕರಾಗಿ ಇರ್ತೀರಿ ಅನ್ನುವಂಥ ಗುರಿ ಇಟ್ಕೊಂಡು ಸಿವಿಲ್ ಸರ್ವಿಸ್ಗೆ ಎಂಟರ್ ಆಗ್ತೀರಿ ಅಂತಂದರೆ ಅನ್ಲಿಮಿಟೆಡ್ ಟ್ರಾನ್ಸ್ಫರಿಗೆ ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಅದು ಈಗ ಓಕೆ ಅಂತ ಅನಿಸ್ಬೋದು, ಆದರೆ ಮುಂದೆ ನಿಮ್ಮ ಫ್ಯಾಮಿಲಿ ಇರುತ್ತೆ, ಮಕ್ಕಳಿರ್ತಾರೆ, ಅವರಿಗೆ ಸಹ ತೊಂದರೆ ಆಗ್ತಾ ಇರುತ್ತೆ. ಅದನ್ನು ಸಹ ಗಮನದಲ್ಲಿ ಇಟ್ಕೋಬೇಕು. ಇದೇನು ಹುಲ್ಲಿನ ಹಾದಿಯಲ್ಲ, ಇದು ಮುಳ್ಳುಗಳಿರುತ್ತೆ, ಅದಕ್ಕೆ ರೆಡಿಯಾಗಿರಬೇಕಾಗುತ್ತೆ. ಸೊ ನ್ಯೂಟ್ರಾಲಿಟಿ ಕಳ್ಕೋಬಾರ್ದು. ಪೊಲಿಟಿಕಲ್ ಇಂಟರ್ಫರೆನ್ಸ್ ಆಗ್ತಾನೇ ಇರುತ್ತೆ ಆವಾಗವಾಗ. ಮತ್ತು ಬ್ಯೂರೋಕ್ರಾಟಿಕ್ ಆ್ಯರೋಗೆನ್ಸ್ ಅಂದರೆ ಅಧಿಕಾರಿ ನಾನು, ನನ್ನನ್ನು ಮೀರಿಸೋರು ಯಾರೂ ಇಲ್ಲ, ಜನರೆಲ್ಲ ಹೊರಗಡೆ ನನ್ನ ಮುಂದೆ ನಿಂತ್ಕೊಂಡಿರಲಿ, ಒಂಥರ ಆ್ಯರೋಗೆಂಟ್ ಆಗಿರೋದು. ಅವಾಗೇನಾಗುತ್ತೆ, ನಿಜವಾಗ್ಲೂ ಪ್ರಜೆಗಳ ಜೊತೆ ನೀವು ಕನೆಕ್ಟ್ ಆಗೋದೇ ಇಲ್ಲ. ಅವರಿಗೋಸ್ಕರ ಕೆಲಸ ಮಾಡಲಿಕ್ಕೆ ನಿಮ್ಮನ್ನು ಅಲ್ಲಿ ಆ ಜಾಗದಲ್ಲಿ ಕೂರಿಸಿರೋದು. ನೀವು ಎಕ್ಸಾಮ್ ಬರೆದು ಹೋಗಿರಬಹುದು, ಆದರೆ ನಿಮ್ಗೆ ಆ ಸ್ಥಾನ ಕೊಟ್ಟಿರೋದು ಯಾಕೆ ಅಂತಂದರೆ ಡೆಮೋಕ್ರೆಟಿಕ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ಗಳನ್ನು ಅಪ್ಹೋಲ್ಡ್ ಮಾಡಲಿಕ್ಕೆ ಅಲ್ವಾ. ಹಾಗಾಗಿ ಆ ಬ್ಯೂರೋಕ್ರಾಟಿಕ್ ಆ್ಯರೋಗೆನ್ಸ್ ಇರಬಾರ್ದು. ಮತ್ತು ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಪ್ರಾಮಾಣಿಕ ವ್ಯಕ್ತಿಗಳು ನೀವು ಆಗ್ತೀರಿ ಅಂತಂದರೆ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಅವಾಗ ಎಫಿಷಿಯನ್ಸಿ ಇರೋದಿಲ್ಲ. ನಿಜವಾಗ್ಲೂ ಎಫಿಷಿಯನ್ಸಿ ಯಾಕಿರೋದಿಲ್ಲ ಅಂತ ನೋಡಿ, ಒಂದು ಕಡೆ ಒಂದು ಜಿಲ್ಲೆಗೆ ಹೋಗ್ತೀರಿ, ಒಂದು ಜಿಲ್ಲೆಗೆ ನಿಮ್ಮನ್ನು ಹಾಕ್ತಾರೆ. ಹಾಕಿದ ಕೆಲವು ದಿನಗಳಲ್ಲಿ ನಿಮಗೆ ಕೆಲವು ಸಮಸ್ಯೆಗಳು ಕಂಡು ಬರುತ್ತೆ. ಅದನ್ನು ಸಾಲ್ವ್ ಮಾಡಬೇಕು ಅಂತ ನೀವು ಒಂದು ಕ್ರಮವನ್ನು ಕೈಗೊಳ್ತೀರಿ. ಆದರೆ ಅಲ್ಲಿದು ಆ ಒಂದು ಕ್ರಮ ಅಲ್ಲಿನ ರಾಜಕಾರಣಿಗೆ ಇಷ್ಟ ಆಗೋದಿಲ್ಲ. ಅವನು ಕೆಲವು ದಿನ ವೇಟ್ ಮಾಡ್ತಾನೆ, ಅಂದರೆ ಒಂದು 5-6 ತಿಂಗಳು ಇಂತಿಷ್ಟು ದಿನ ಅಂತ ಇರುತ್ತೆ, ಅದ್ರ ಒಳಗಡೆನೇ ಟ್ರಾನ್ಸ್ಫರ್ ಮಾಡೋದಿಲ್ಲ. ಹಾಗಾಗಿ ಕೆಲವು ದಿನ ಆದಮೇಲೆ, ಅಂತಿಷ್ಟು ತಿಂಗಳು ಅಂತ ಆದಮೇಲೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಸಿಂಪಲ್. ಅವರಿಗೆ ನೀವು ಮಾತಿಗೆ ಬಗ್ಗೋರಲ್ಲ ಒಂದು ತಕ್ಷಣ ನಿಮ್ಮನ್ನು ತೆಗೆದುಹಾಕ್ಲಿಕ್ಕೆ ಆಗೋದಿಲ್ಲ. ಆದರೆ ನಿಮ್ಮನ್ನು ಬೇಡದೇ ಇರೋ ಯಾವುದೋ ಯೂಸ್ಲೆಸ್ ಡಿಪಾರ್ಟ್ಮೆಂಟಿಗೆ ಹಾಕ್ಬೋದು. ಅಲ್ಲಿ ನಿಮಗೆ ಏನಾಗುತ್ತೆ, ಮೆಂಟಲಿ ಫ್ರಸ್ಟ್ರೇಷನ್ ಜಾಸ್ತಿ ಆಗಬಹುದು. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದರೂ ಸರಿಯಾದ ಡಿಪಾರ್ಟ್ಮೆಂಟೇ ಸಿಗ್ತಾ ಇಲ್ವಲ್ಲ ಅಂತ ಅನಿಸ್ಬಹುದು. ಇದೆಲ್ಲ ಆಗುತ್ತೆ. ಒಳ್ಳೆಯವರು ಅಷ್ಟು ಮೆಂಟಲಿ ಪ್ರಿಪೇರ್ ಆಗಿದ್ದರೆ ಓಕೆ. ಹಾಗಾಗಿ ಯೂಸ್ಲೆಸ್ ಡಿಪಾರ್ಟ್ಮೆಂಟಿಗೆ ಹಾಕೋದು, ಅಲ್ಲಿ ಬರೀ ಫೈಲ್ಗಳು ತುಂಬಿರುತ್ತೆ. ನೀವು ಆ ಫೈಲಿಗೆ ಸೈನ್ ಹಾಕೋದು, ಫೈಲ್ ಚೆಕ್ ಮಾಡೋದು, ಇದನ್ನೇ ಮಾಡ್ತಾ ಕೂರಬೇಕಾಗತ್ತೆ. ಇದೆಲ್ಲ ಏನು ರಿಯಾಲಿಟಿ ಅಲ್ವಾ. ಒಳ್ಳೆ ಅಧಿಕಾರಿಗಳನ್ನು ಹಾಗಾದರೆ ಎಲ್ಲೂ ನೇಮಿಸೋದೇ ಇಲ್ವಾ ಅಂತ ಕೇಳ್ಬೋದು. ಇರ್ತಾರೆ ಸಮಾಜದಲ್ಲಿ. ಆವಾಗ ಸರ್ಕಾರ ಕೆಲವು ಕೆಲಸಗಳನ್ನು ಅಂಥ ಅಧಿಕಾರಿಗಳಿಂದ ಮಾಡಿಸುತ್ತೆ. ಪರ್ಮನೆಂಟಾಗಿ ಎಲ್ಲ ಟೈಮ್ನಲ್ಲೂ ಎಲ್ಲ ಕಾಲದಲ್ಲೂ ಒಳ್ಳೆಯವರೇ ಇರ್ತಾರೆ ಅಂತ ಅಂದ್ಕೊಂಡ್ರೆ ಅದು ಭ್ರಮೆ. ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿಕೊಂಡು ಮುಂದಿನ ಹೆಜ್ಜೆ ಇಡಬೇಕಾಗತ್ತೆ. ನೀವು ತಪ್ಪು ಮಾಡಿ ಅಂತಲ್ಲ, ಆದರೆ ನೀವು ಪ್ರಾಮಾಣಿಕವಾಗಿದ್ದರೆ ನಿಮಗೆ ಕೆಲಸನೇ ಮಾಡಲಿಕ್ಕೆ ಕೆಲವೊಂದು ಕಡೆ ಅಡೆತಡೆಗಳು ಎದುರಾಗುತ್ತೆ ಅಂತ ಅದೇ ಹೇಳ್ತಾ ಇದ್ದೆ. ಅಂದರೆ ಫ್ರೀಕ್ವೆಂಟಾಗಿ ಟ್ರಾನ್ಸ್ಫರ್ ಆಗ್ತಾ ಇದ್ದರೆ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಒಂದು ಯೋಜನೆ ಸ್ಟಾರ್ಟ್ ಮಾಡಿರ್ತೀರಿ, ಇನ್ನೇನೋ ಅದು ಮುಂದಿನ ಸ್ಟೇಜಿಗೆ ಹೋಗಬೇಕು, ಅಲ್ಲಿ ತನಕ ನಿಮ್ಮನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಬೇರೆ ಜಿಲ್ಲೆಗೆ ಹೋಗ್ತೀರಿ, ಅಲ್ಲಿ ಇನ್ಯಾವುದೋ ಯೋಜನೆ ಅಥವಾ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮುಂದಾಗ್ತೀರಿ. ಸರಿಯಾಗಿ ಮಾಡಬೇಕು, ಡೇಟಾ ಕಲೆಕ್ಟ್ ಮಾಡ್ತಾ ಇರ್ತೀರಿ, ಅಲ್ಲಿ ತನಕ ಮತ್ತೆ ಟ್ರಾನ್ಸ್ಫರ್. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಎಫಿಷಿಯನ್ಸಿ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ, ಯಾವ ಕೆಲಸವನ್ನು ಸರಿಯಾಗಿ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಥರ ಒಂದು ಅಶೋಕ್ ಖೇಮ್ಕಾ ಹೆಸರು ಕೇಳಿದ್ದೀರಾ? ಅಶೋಕ್ ಖೇಮ್ಕಾ ಸರ್ ಅವರದ್ದು ಹೆಚ್ಚು ಟ್ರಾನ್ಸ್ಫರ್ ಆಗಿರುವಂತಹ ಅಧಿಕಾರಿ ಅವರು. ಅವ್ರ ಬಗ್ಗೆ ವಿಡಿಯೋಗಳು ಇದೆ ಸಹ, ನೀವು ನೋಡಬಹುದು. ಅಂದರೆ ಆನೆಸ್ಟಿ ಅದಕ್ಕೆ ಮೆಚ್ಚಲೇಬೇಕು ನಾವು. ಆದರೆ ಈ ಟ್ರಾನ್ಸ್ಪರೆನ್ಸಿಯಿಂದ ತುಂಬ ಎಫಿಷಿಯನ್ಸಿ ಕಡಿಮೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಕರಪ್ಷನ್ ನೆಕ್ಸಸ್, ಪೊಲಿಟಿಷಿಯನ್ಸು ಮತ್ತು ಸಿವಿಲ್ ಸರ್ವೆಂಟ್ಗಳು ಒಟ್ಟಾಗಿ ಸೇರಿಕೊಂಡು ಕರಪ್ಷನ್ ಜಾಸ್ತಿ ಮಾಡ್ತಾ ಇರ್ತಾರೆ. ಆವಾಗ ನಿಜವಾಗಲೂ ಆಡಳಿತ ವ್ಯವಸ್ಥೆ ಏನಾಗ್ತಾ ಇರುತ್ತೆ, ಪಾತಾಳಕ್ಕೆ ಕುಸಿತಾ ಇರುತ್ತೆ. ನ್ಯೂಟ್ರಾಲಿಟಿ ವರ್ಸಸ್ ಕಮಿಟ್ಮೆಂಟ್. ನ್ಯೂಟ್ರಲ್ ಬ್ಯೂರೋಕ್ರಸಿ ಬೇಕು, ಅಂದರೆ ಪೊಲಿಟಿಕಲಿ ಇಂಪಾರ್ಷಿಯಲ್ ಆಗಿರಬೇಕು, ರೂಲ್ ಬೇಸ್ಡ್ ಆಗಿರಬೇಕು. ಇನ್ನು ಕಮಿಟ್ಮೆಂಟ್ ಬ್ಯೂರೋಕ್ರಸಿ ಅಂತಂದರೆ ಸಪೋರ್ಟ್ಸ್ ಐಡಿಯಾಲಜಿಕಲ್ ಗೋಲ್ಸ್ ಆಫ್ ಎಲೆಕ್ಟೆಡ್ ಗೌರ್ಮೆಂಟ್. ಅಂದರೆ ಅವರು ಹಿಂದೂ ಆಗಿರಬಹುದು ಅಥವಾ ಮುಸ್ಲಿಂ ಆಗಿರಬಹುದು, ಆರಿಸಿ ಬಂದವರು ಪ್ರಜಾಪ್ರತಿನಿಧಿಗಳು ಯಾರು ಬಂದಿದ್ದಾರೋ ಅವರ ಐಡಿಯಾಲಜಿನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ, ಅದು ಕಮಿಟೆಡ್ ಬ್ಯೂರೋಕ್ರಸಿ. ಡೆಮೋಕ್ರೆಟಿಕ್ ಕನ್ಸೆನ್ಸಸ್ ಜನರಲಿ ಫೇವರ್ಸ್ ಕಾನ್ಸ್ಟಿಟ್ಯೂಷನಲ್ ಕಮಿಟ್ಮೆಂಟ್ ರ್ಯಾದರ್ ದೆನ್ ಪೊಲಿಟಿಕಲ್ ಕಮಿಟ್ಮೆಂಟ್. ಇದು ಇಂಪಾರ್ಟೆಂಟ್ ನೋಡಿ.
ಹಾಗಾಗಿ ನಿಮ್ಮ ಕಮಿಟ್ಮೆಂಟ್ ಆ ಪೊಲಿಟಿಕಲ್ ಪಾರ್ಟಿಗೆ ಇರಬಾರ್ದು. ನಿಮ್ಮ ಕಮಿಟ್ಮೆಂಟ್ ಯಾವುದಕ್ಕಿರಬೇಕು? ಕಾನ್ಸ್ಟಿಟ್ಯೂಷನ್ಗೆ ಇರಬೇಕು. ಸಂವಿಧಾನಕ್ಕೆ ನೀವು ಬದ್ಧರಾಗಿರಬೇಕು. ಇನ್ನು ಕಾನ್ಸ್ಟಿಟ್ಯೂಷನ್ ಏನೇನು ಹೇಳುತ್ತೆ? ಆರ್ಟಿಕಲ್ 309 ರಿಕ್ರೂಟ್ಮೆಂಟ್, 310 ಅಂದರೆ 310 ಡಾಕ್ಟ್ರಿನ್ ಆಫ್ ಪ್ಲೆಷರ್, 311 ಸೇಫ್ ಗಾರ್ಡ್ ಅಗೇನ್ಸ್ಟ್ ಆರ್ಬಿಟ್ರರಿ ಡಿಸ್ಮಿಸಲ್ ಅಂತಂದರೆ ಹೇಗೋ ಆರ್ಬಿಟ್ರರಿಯಾಗಿ ಸಿವಿಲ್ ಸರ್ವೆಂಟ್ಗಳನ್ನು ಡಿಸ್ಮಿಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿನೇ ಎಷ್ಟೋ ಜನ ತಪ್ಪು ಕೆಲಸ ಮಾಡಿನೂ ಸಹ ಸಾಕ್ಷಿ ಆಧಾರಗಳಿಲ್ಲದೆ ಹಾಗೆ ಮುಂದುವರಿತಾ ಇರ್ತಾರೆ, ಪ್ರಮೋಷನ್ ತಗೊಳ್ತಾರೆ. ಇನ್ನು ಪಾರ್ಟ್ ಇದು ಎಷ್ಟು ಅಂತ ಗೊತ್ತಿದೆಯಾ? ಪಾರ್ಟ್ 14 ಸರ್ವಿಸಸ್ ಅಂಡರ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್. ಸಂವಿಧಾನ ಅಥವಾ ಪಾಲಿಟಿಯಲ್ಲಿ ನಾವು ಇದನ್ನು ನೋಡೋಣ ಡೀಟೇಲ್ ಆಗಿ, ಪ್ರತಿಯೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು. ಇನ್ನು ಕೀ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವುದಿದೆ? UPSC ರಿಕ್ರೂಟ್ಮೆಂಟಿಗಿರೋದು, ಸ್ಟೇಟ್ PSCಗಳು ಯಾವುದಕ್ಕೆ? ಸ್ಟೇಟಲ್ಲಿ ರಿಕ್ರೂಟ್ ಮಾಡ್ಕೊಳ್ಳಿಕ್ಕೆ, ಎಲೆಕ್ಷನ್ ಕಮಿಷನ್ನು ಎಲೆಕ್ಷನನ್ನು ನಿಭಾಯಿಸಲಿಕ್ಕೆ, CAG ಫಿನಾನ್ಷಿಯಲ್ ಅಕೌಂಟೆಬಿಲಿಟಿ. ಸೆಕೆಂಡ್ ARC ಗವರ್ನೆನ್ಸ್ ರಿಫಾರ್ಮ್ಗಳ ಬಗ್ಗೆ ತುಂಬ ಮಾಹಿತಿ ಅಥವಾ ಬೇರೆ ಬೇರೆ ಕ್ರಮಗಳನ್ನು ಸೂಚಿಸ್ತಾ ಇರುತ್ತೆ. ಕೋಟಾ ಕಮಿಟಿ ಅಂತ ಬಂದಿದೆ, ಅದು ಸಹ ಸಿವಿಲ್ ಸರ್ವಿಸ್ಗಳಲ್ಲಿ ರಿಫಾರ್ಮ್ಗಳಾಗಬೇಕು. ಸಂತಾನಂ ಕಮಿಟಿ ಆ್ಯಂಟಿ ಕರಪ್ಷನ್ ರಿಫಾರ್ಮ್ಗಳ ಬಗ್ಗೆ ಹೇಳುತ್ತೆ. ಇದರಲ್ಲಿ ರಿಫಾರ್ಮ್ಗಳಾಗೋದು ತುಂಬ ಇದೆ. ಇದರ ಬಗ್ಗೆ ಕ್ವಶನ್ಗಳೂ ಇದೆ PYQದಲ್ಲಿ, ಆನ್ಸರ್ ರೈಟಿಂಗಲ್ಲಿ ನೋಡೋಣ ಅದನ್ನು. ಆಲ್ ಇಂಡಿಯಾ ಸರ್ವಿಸ್ಗಳನ್ನು ಆರ್ಟಿಕಲ್ 312 ಅಂಡರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, 312. ಯಾಕೆ ಇದನ್ನು ಮಾಡಿದ್ದಾರೆ ಅಂತಂದರೆ ನ್ಯಾಷನಲ್ ಇಂಟಿಗ್ರೇಷನ್, ಇಡೀ ದೇಶದಲ್ಲಿ ಎಲ್ಲವನ್ನ ನಾವು ಚೆನ್ನಾಗಿ ಇಂಟಿಗ್ರೇಟ್ ಮಾಡ್ಕೊಂಡು ಹೋಗಲಿಕ್ಕೆ, ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಯೂನಿಫಾರ್ಮಿಟಿ ಇರಲಿ, ಸೆಂಟರ್ ಮತ್ತು ಸ್ಟೇಟ್ ಕೋಆರ್ಡಿನೇಷನ್ ಚೆನ್ನಾಗಿರಲಿ ಅಂತ. ಆದರೆ ಏನೇನು ಇಶ್ಯೂಗಳಿದೆ ಇದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಗವರ್ನೆನ್ಸ್ ಚಾಲೆಂಜಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್. ಮೊದಲನೇದು ಪೊಲಿಟಿಸೈಸೇಷನ್ ಆಫ್ ಬ್ಯೂರೋಕ್ರಸಿ. ಪೊಲಿಟಿಕಲ್ ಪ್ರೆಷರ್ ಇರುತ್ತೆ, ಟ್ರಾನ್ಸ್ಫರ್ ಮಾಡ್ತೇವೆ ಅಂತ ಹೆದರಿಸ್ತಾರೆ, ಟ್ರಾನ್ಸ್ಫರ್ ಪೊಲಿಟಿಕ್ಸ್ ಇರುತ್ತೆ, ತಮಗೆ ಬೇಕಾದವರನ್ನು ತಂದು ಇಲ್ಲಿ ಸೇರಿಸ್ಕೊಳ್ತಾರೆ, ಪ್ಯಾಟ್ರನೇಜ್ ನೆಟ್ವರ್ಕ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ? ನ್ಯೂಟ್ರಾಲಿಟಿ ರೆಡ್ಯೂಸ್ ಆಗುತ್ತೆ. ಪುವರ್ ಮೊರೈಲ್ ಅಂದರೆ ಏನು? ಅದರ ಅರ್ಥ ಸರ್ಚ್ ಮಾಡಿ ನೋಡೋಣ. ಮೊರಾಲ್ ಇಲ್ಲಾದರೂ ಮೊರಾಲಿಟಿ ಅಂತ ನೀವು ಕೇಳಿದ್ದೀರಾ? ಅದಕ್ಕೆ ಸಂಬಂಧಪಟ್ಟಿರೋ ಶಬ್ದ. ಗವರ್ನೆನ್ಸ್ ಡಿಸ್ಟಾರ್ಷನ್, ಇದೆಲ್ಲ ಇದರ ಇಂಪ್ಯಾಕ್ಟು. ಕರಪ್ಷನ್ ಗೊತ್ತೇ ಇದೆ, ರೆಂಟ್ ಸೀಕಿಂಗ್ ಆಪರ್ಚುನಿಟಿ, ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಹಣ ಕೀಳೋದು. ವೀಕ್ ಅಕೌಂಟೆಬಿಲಿಟಿ, ಪೊಲಿಟಿಕಲ್ ನೆಕ್ಸಸ್, ಇದರಿಂದ ಇಂಪ್ಯಾಕ್ಟ್ ಆಗೋದೇನು? ಸಿಟಿಸನ್ ಟ್ರಸ್ಟ್ ಕಳ್ಕೊಳ್ತಾರೆ, ಲೀಕೇಜಸ್ ಆಗ್ತಾ ಇರುತ್ತೆ, ಇನ್ಎಫಿಷಿಯೆಂಟ್ ಗವರ್ನೆನ್ಸ್. ಇನ್ನು ರೆಡ್ ಟೈಪಿಸಮ್ ಅಲ್ವಾ, ಪ್ರೊಸೀಜರ್ಗಳು ತುಂಬ ಇದೆ, ಹಾಗಾಗಿ ಡಿಲೇ ಆಗೋದು, ಸಿಟಿಜನ್ ಹರಾಸ್ಮೆಂಟ್ ಆಗೋದು, ಇನೋವೇಷನ್ ಇಲ್ಲ ಅಲ್ವಾ. ಇಲ್ಲಿ ಪ್ರತಿಯೊಂದು ಸ್ಟೇಜ್ನಲ್ಲೂ ಇಷ್ಟೆಲ್ಲ ಪ್ರೊಸೀಜರ್ ಇಟ್ಟು ಪ್ರತಿಯೊಂದಕ್ಕೂ ಇಂತಿಷ್ಟು ಲೈಸೆನ್ಸು, ಅದಕ್ಕೆ ಫೀಸು, ಈ ಥರ ರೋಡ್ ಬ್ಲಾಕ್ಸ್ ಇಟ್ಟರೆ ಇನೋವೇಷನ್ ಹೇಗಾಗುತ್ತೆ ಅಲ್ವಾ. ಸ್ಟಾರ್ಟಪ್ಗಳು ಅಥವಾ ಹೊಸ ಹೊಸ ಟೆಕ್ನಾಲಜಿಗಳಲ್ಲಿ ಯಾಕೆ ಇನೋವೇಟ್ ಆಗ್ತಾ ಇಲ್ಲ ಅಂತಂದರೆ ರೆಗ್ಯುಲೇಷನ್ಸ್ ತುಂಬ ಇದೆ, ಅದನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ತಾರೆ. ಅಂದರೆ ಒಂದು ಬಿಸ್ನೆಸ್ ಹುಟ್ಟಿ ನಮ್ಮ ದೇಶದಲ್ಲಿ ಸ್ಥಾಪನೆಯಾಗಿ ಎಷ್ಟು ಪ್ರಮಾಣದಲ್ಲಿ ಅದು ಬೆಳಿಬಹುದು, ಅದಕ್ಕೆ ಬೆಳಿಲಿಕ್ಕೆ ಗ್ರೋ ಆಗಲಿಕ್ಕೆ ಎಷ್ಟು ಚೆನ್ನಾಗಿ ಅವಕಾಶ ಕೊಡ್ತಾ ಇದೆ ಸರ್ಕಾರ, ಅದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಆದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಷ್ಟು ಚೆನ್ನಾಗಿಲ್ಲ ನಮ್ಮ ದೇಶದಲ್ಲಿ ಅಂತ ತುಂಬ ರಿಪೋರ್ಟ್ಗಳು ಹೇಳುತ್ತೆ. ಲ್ಯಾಕ್ ಆಫ್ ಸ್ಪೆಷಲೈಸೇಷನ್ ಅಂದರೆ ನೀವೀಗ GS ಪೇಪರನ್ನು ಜಾಸ್ತಿ ಓದ್ತಾ ಇರ್ತೀರಿ, ಆಪ್ಷನಲ್ ಓದಿದ್ರೂ ಅದರಿಂದ ಅಡ್ಮಿನಿಸ್ಟ್ರೇಷನಿಗೆ ದೊಡ್ಡ ಹೆಲ್ಪ್ ಏನೂ ಆಗೋದಿಲ್ಲ. ಥಿಯರಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತೆಗೆದುಕೊಂಡವರಿಗೆ ಗೊತ್ತಾಗಬಹುದು. ಆದರೆ ಓವರಾಲ್ ಆಗಿ ಸ್ಪೆಸಿಫಿಕ್ ಆಗಿ ಇಲ್ಲಿ ಜನರಲಿಸ್ಟ್ ಬ್ಯೂರೋಕ್ರಸಿ ಜಾಸ್ತಿ ನಾವು ನೋಡ್ತೇವೆ ಅಲ್ವಾ. ಹಾಗಾಗಿ ನಿಮಗೆ ಟೆಕ್ನಾಲಜಿ AI ಬಗ್ಗೆ ಮಾಹಿತಿ ಇಲ್ಲದೆ ಇದ್ದರೆ ಫಿನಾನ್ಸ್ ಹೇಗೆ ನಡೆಸೋದು, ಎನ್ವೈರ್ಮೆಂಟು, ಹೆಲ್ತ್ ಕೇರ್ ಸೆಕ್ಟರ್, ಇದ್ರ ಬಗ್ಗೆಲ್ಲ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಬೇಕು. ಇದಿಲ್ಲ ಅಂತಂದರೆ ಆ ಒಂದು ವಿಭಾಗ ಚೆನ್ನಾಗಿ ನಿರ್ವಹಣೆ ಆಗೋದಿಲ್ಲ. ಆದರೆ ಜನರಲಿಸ್ಟ್ಗಳು ಆಯ್ಕೆಯಾಗಿ ಹೋಗಿರೋದ್ರಿಂದ ಈ ಕ್ಷೇತ್ರಗಳಲ್ಲಿ ಕಷ್ಟಪಡಬೇಕಾಗತ್ತೆ, ಅಥವಾ ತಮ್ಮ ಮನಸ್ಸಿಗೆ ಬಂದಾಗ ಮಾಡ್ತಾರೆ, ಅವಾಗ ಎಫಿಷಿಯನ್ಸಿ ಇರೋದಿಲ್ಲ. ಇದ್ರ ಜೊತೆ ಕೆಪಾಸಿಟಿ ಕನ್ಸ್ಟ್ರೆಂಟ್, ಸ್ಟಾಫ್ ಶಾರ್ಟೇಜಸ್ ಬೇಕಾದಷ್ಟಿಲ್ಲ. ಇನ್ನು ಪುವರ್ ಟ್ರೈನಿಂಗ್, ವರ್ಕ್ ಓವರ್ಲೋಡ್, ಈ ಸಮಸ್ಯೆಗಳು. ಕೆಲಸ ಚೆನ್ನಾಗಿ ಮಾಡೋರಿಗೆ ವರ್ಕ್ ಜಾಸ್ತಿ ಆಗ್ತಾ ಇರುತ್ತೆ, ಕೆಲಸನೇ ಮಾಡಿದವರು ಚೆನ್ನಾಗಿರ್ತಾರೆ. ಇದು ಎಲ್ಲ ಕಡೆ ನೀವು ನೋಡ್ತೀರಿ ಮುಂದೆ ಸಹ. ಇನ್ನು ಕಲೋನಿಯಲ್ ಅಡ್ಮಿನಿಸ್ಟ್ರೇಟಿವ್ ಕಲ್ಚರ್ ಅಂದರೆ ಹೈರಾರ್ಕಿಕಲ್ ಮೈಂಡ್ಸೆಟ್. ಆ ಶ್ರೇಣಿ ವ್ಯವಸ್ಥೆ ಅಂತ ಮೊದಲೇನಿತ್ತೋ
ಅದೇ ಇನ್ನೂ ಮುಂದುವರಿತಾ ಇದೆ. ಮತ್ತು ಕಂಟ್ರೋಲ್ ಮಾಡ್ಲಿಕ್ಕೆ ನೋಡೋದು ಪ್ರತಿಯೊಂದನ್ನು. ಎಕ್ಸೆಸಿವ್ ಸೀಕ್ರೆಸಿ, ಪ್ರತಿಯೊಂದು ಕಡೆಯೂ ಗೌಪ್ಯತೆ, ಪಾರದರ್ಶಕತೆಯನ್ನು ಬಿಟ್ಟು ಎಲ್ಲವನ್ನ ಮುಚ್ಚಿಡ್ತಾ ಹೋಗೋದು, ಅದು ಇನ್ನೂ ಮುಂದುವರಿತಾ ಇದೆ. ಅಕೌಂಟಬಿಲಿಟಿ ಡೆಫಿಸಿಟ್ ಅಂತಂದರೆ, ಒಂದು ಕಾಯ್ದೆ ಕಾನೂನನ್ನು ಜಾರಿಗೊಳಿಸಿದ ಮೇಲೆ ಆ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಟ್ ಮಾಡೋದಿಲ್ಲ ಯಾರು. ಇವ್ಯಾಲ್ಯೂಯೇಟ್ ಮಾಡಿದರೂ ಅದಕ್ಕೆ ಯಾವ ಪ್ಯಾರಾಮೀಟರ್ ಸ್ಪೆಸಿಫಿಕ್ ಆಗಿ ಯಾವ ಆಧಾರದ ಮೇಲೆ ಇವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ, ಔಟ್ಕಮ್ ಬೇಸಿಸ್ ಮೇಲೆ, ಅಥವಾ ನಿಜವಾಗ್ಲೂ ಯಾವ ರೀತಿ ಟ್ರಾನ್ಸ್ಪರೆಂಟ್ ಆಗೋದು ಇಂಪ್ಲಿಮೆಂಟ್ ಆಗ್ತಾ ಇದೆಯಾ, ಅದು ವೀಕ್ ಆಗಿದೆ. ಆ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ವೀಕ್ ಆಗಿದೆ. ಮತ್ತು ಡಿಸಿಪ್ಲಿನರಿ ಆ್ಯಕ್ಷನ್ ಇದೆ ಅಂತ ಹೇಳ್ತಾರೆ ಪ್ರತಿಯೊಂದಕ್ಕೂ, ಆದರೆ ಅದು ಡಿಲೇ ಆಗ್ತಾ ಇರುತ್ತೆ. ಸಿಟಿಸನ್ ಫೀಡ್ಬ್ಯಾಕ್ ತಗೊಳ್ಳೋದೇ ಇಲ್ಲ, ಲಿಮಿಟೆಡ್ ಆಗಿರುತ್ತೆ. ಮತ್ತು ಯಾವ ಅಧಿಕಾರಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೋ ಅವರು ಸ್ಟ್ರೆಸ್ ಮತ್ತು ಬರ್ನ್ಔಟ್ ಜಾಸ್ತಿ ಅನುಭವಿಸ್ತಾ ಇರ್ತಾರೆ. ಒಂದು ಕಡೆ ಪೊಲಿಟಿಕಲ್ ಪ್ರೆಷರ್, ಮತ್ತು ಜನರು ಸಹ ಪ್ರಶ್ನೆ ಮಾಡ್ತಾ ಇರ್ತಾರೆ, ಇಷ್ಟೆಲ್ಲ ಅಧಿಕಾರಿಗಳಾಗ ಸೌಕರ್ಯ ಕೊಟ್ಟಿದ್ದಾರೆ ನಿಮಗೆ, ಒಂದು ಸಣ್ಣ ಕೆಲಸ ಮಾಡಲಿಕ್ಕಾಗಲ್ವಾ ಅಂತ ಜನ ಸಹ ಪ್ರಶ್ನೆ ಮಾಡಬಹುದು. ಈಗಂತೂ ಸೋಷಿಯಲ್ ಮೀಡಿಯಾ ಇದೆ, ನೀವು ಏನು ಮಾಡಿದರೂ ಸೋಷಿಯಲ್ ಮೀಡಿಯಾದಲ್ಲಿ ಅದು ರಿಪ್ರೆಸೆಂಟ್ ಆಗ್ತಾ ಇರುತ್ತೆ, ಅಲ್ಲಿಂದ ಸಹ ಪ್ರೆಷರ್ ಬರುತ್ತೆ. ಕ್ರೈಸಿಸ್ ವರ್ಕ್ಲೋಡ್, ದುರ್ಘಟನೆ ಸಮಸ್ಯೆ ಬಂದಾಗ ಅದು ಎಕ್ಸ್ಟ್ರಾ ನಿಮಗೆ ಬೇರೆ ಕೆಲಸಗಳನ್ನು ಮಾಡ್ಕೋತ ಹೋಗಲೇಬೇಕು, ಆದರೆ ಕ್ರೈಸಿಸ್ ಬಂದಾಗ ಆ ವರ್ಕ್ಲೋಡನ್ನು ನಿಭಾಯಿಸಲೇಬೇಕಾಗುತ್ತೆ. ಇದ್ರ ಜೊತೆ ಸಿವಿಲ್ ಸರ್ವೆಂಟ್ಸ್ ಮೇ ಫೇಸ್ ಡೈಲೆಮಾಸ್. ಪೊಲಿಟಿಕಲ್ ಆರ್ಡರನ್ನು ನಾನು ಯಾವ ರೀತಿ ಪಾಲಿಸಬೇಕು, ಪೊಲಿಟಿಷಿಯನ್ಸ್ ತಪ್ಪು ಮಾಡಲಿಕ್ಕೆ ಹೇಳಿದರೆ ನಾನು ಅದನ್ನು ಫಾಲೋ ಮಾಡಬೇಕಾ, ಕರಪ್ಷನ್ ಪ್ರೆಷರ್ಗಳಿರುತ್ತೆ, ವೆಲ್ಫೇರ್ ಪ್ರಯಾರಿಟೈಸೇಷನ್, ಲಾನ ಫಾಲೋ ಮಾಡೋದಾ ನನ್ನ ಮೊರಾಲಿಟಿಯನ್ನು ಫಾಲೋ ಮಾಡೋದಾ. ಈ ಎಥಿಕಲ್ ಚಾಲೆಂಜಸ್ಗಳು ತುಂಬ ಇರುತ್ತೆ. ಇದು ಸಪರೇಟಾಗಿ ಎಥಿಕ್ಸ್ನಲ್ಲಿ ಬರುತ್ತೆ. ಮತ್ತು ಏನೇನು ಡೈಲೆಮಾಗಳಿರುತ್ತೆ, ಕೇಸ್ ಸ್ಟಡಿಗಳನ್ನು ನೋಡಲಿಕ್ಕಿದ್ದೇವೆ ನಾವು, ಇನ್ನೂ ಚೆನ್ನಾಗಿ ಅಲ್ಲಿ ಗೊತ್ತಾಗುತ್ತೆ. ಮುಂದಿನ ಟಾಪಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.